ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸಮಾಚಾರ ಏನಪ್ಪ ಅಂತಂದರೆ, OSSC ಅಂದರೆ ಒಡಿಶಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಗ್ರೂಪ್ ಬಿ ಹಾಗೆ ಗ್ರೂಪ್ ಸಿಯ ವೇಕೆನ್ಸೀಸ್ ಖಾಲಿ ಇವೆ. ಒಟ್ಟು 1500ಕ್ಕೂ ಹೆಚ್ಚು ವೇಕೆನ್ಸೀಸ್ ಖಾಲಿ ಇದ್ದು, ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲ್ಲಿ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಲು ಡಿಸೆಂಬರ್ 19ನೇ ತಾರೀಕಿಂದ ಪ್ರಾರಂಭವಾಗ್ತಾ ಇದ್ದು, ಜನವರಿ 18ನೇ ತಾರೀಕುವರೆಗೂ ನಿಮಗೆ ಟೈಮನ್ನು ಇರುತ್ತೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ನಿಮಗೆ ಡಿಸೆಂಬರ್ 19ನೇ ತಾರೀಕಿಂದ ಹಿಡಿದು ಜನವರಿ 21ನೇ ತಾರೀಕುವರೆಗೂ ನಿಮಗೆ ಟೈಮ್ ಅನ್ನೋದು ಇರುತ್ತೆ. ಹಾಗೆ ನಿಮಗೇನಾದರೂ ಅಪ್ಲಿಕೇಶನ್ನ ಎಡಿಟ್ ಏನಾದರೂ ಮಾಡಬೇಕಂದ್ರೆ ಡಿಸೆಂಬರ್ 19ನೇ ತಾರೀಕಿಂದ ಹಿಡಿದು ಡಿಸೆಂಬರ್ 24ನೇ ತಾರೀಕು ಜನವರಿ 1ನೇ ತಾರೀಕುವರೆಗೂ ನಿಮಗೆ ಟೈಮ್ ಅನ್ನೋದು ಇರುತ್ತೆ. ಅದರೊಳಗಡೆ ಆಗಿ ನೀವು ಯಾವಾಗ ಬೇಕಾದ್ರೂ ಎಡಿಟನ್ನು ಮಾಡ್ಕೋಬೋದಾಗಿರುತ್ತೆ. ಹಾಗೆ ಅಪ್ಲೈಯನ್ನು ಮಾಡೋರು ಒಂದು ಅಫಿಷಿಯಲ್ ವೆಬ್ಸೈಟ್ ಆದ www.ossc.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಹಾರ್ಡ್ ಕಾಪಿ ಅಲ್ಲದೆ ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ. ಇನ್ನು ಆಲ್ರೆಡಿ ಇದು ಹೇಳಿದಾಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ವೇಕೆನ್ಸೀಸ್ ಆಗಿರುತ್ತೆ. ಮತ್ತು ಇದು ಗ್ರ್ಯಾಜುಯೇಟ್ ಮಾಡಿರುವಂಥ ಎಲ್ಲ ಅಭ್ಯರ್ಥಿಗಳು ಹಾಗೆ ವಿತೌಟ್ ಎಕ್ಸ್ಪೀರಿಯೆನ್ಸ್, ಝೀರೋ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳು ಕೂಡ ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಆಯ್ಕೆ ಆದಂಥವ್ರಿಗೆ ಲೆವೆಲ್ 9 ಅಂದರೆ 19,000ಇಂದ ಮಿನಿಮಮ್ ಸ್ಯಾಲ್ರಿ ಇರುತ್ತೆ. ಇನ್ನು ವೇಕೆನ್ಸಿ ಅಸಿಸ್ಟೆಂಟ್ ಸಿಟಿ GST ಆಫೀಸರ್, ಸಬ್ ಡಿವಿಷನ್ ಫೈನಾನ್ಷಿಯಲ್ ಆ್ಯಂಡ್ ಸರ್ವಿಸಸ್, ಇನ್ಸ್ಪೆಕ್ಟರ್ ಆಫ್ ಸಪ್ಲೈ, ಇನ್ಸ್ಪೆಕ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ, ಹೀಗೆ ವಿವಿಧ ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ನೀವು ಇದರಲ್ಲಿ ಕ್ಲಿಯರಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಕ್ಲಿಯರಾಗಿ ನೋಡ್ಕೊಳ್ಳಿ, ಏಕೆಂದರೆ ಇಲ್ಲಾಂದರೆ ತುಂಬ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಇನ್ನು ಇಲ್ಲಿ ಆಡಿಟರ್ ಇಲ್ಲಿವರೆಗೂ ನಿಮಗೆ ಗ್ರೂಪ್ ಬಿ ವೇಕೆನ್ಸೀಸ್ ಆಗಿದೆ. ಜೂನಿಯರ್ ಅಸಿಸ್ಟೆಂಟ್ ಮತ್ತು HODs ಇವೆಲ್ಲ ಬಂದು ನಿಮಗೆ ಗ್ರೂಪ್ ಸಿ ವೇಕೆನ್ಸೀಸ್ ಆಗಿರುತ್ತೆ. ಇನ್ನು ಇದೆಲ್ಲ ನಿಮಗೆ ಆಲ್ರೆಡಿ ಹೇಳಿದಾಗೆ ಒಡಿಸ್ಸಾಗೆ ಸೇರಿದಂಥ ಜಾಬ್ಸ್ ಆಗಿರುತ್ತೆ. ಯಾರೆಲ್ಲ ಅಲ್ಲಿ ಜಾಬ್ ಮಾಡೋಕ್ಕೆ ರೆಡಿ ಇದ್ದಾರೋ ಅಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಂಡಿಯಾದಲ್ಲಿ ಇರೋ ಯಾರು ಬೇಕಾದರೂ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಎಲಿಜಿಬಿಲಿಟಿ ಇರೋ ಅಂಥವ್ರು. ಸೊ ಇದರಲ್ಲಿ ನಿಮಗೆ ಒಟ್ಟು 1576 ವೇಕೆನ್ಸೀಸ್ ಖಾಲಿ ಇದ್ದು, ಸಪ್ರೇಟಾಗಿ ವುಮೆನ್ಸ್ಗೆ ಅಂತಲೇ 504 ವೇಕೆನ್ಸೀಸ್ ಸಪ್ರೇಟಾಗಿ ರಿಸರ್ವನ್ನು ಮಾಡಲಾಗಿರುತ್ತೆ. ಇನ್ನು ಇದರಲ್ಲಿ ನೀವು SC/ST PWBD ಎಲ್ಲರೂ ಕೂಡ ನೀವು ₹500 ಅಪ್ಲಿಕೇಶನ್ ಫೀಸ್ನ ಪೇಯನ್ನು ಮಾಡಬೇಕಾಗಿರುತ್ತೆ. ಇದನ್ನು ನೀವು ಆನ್ಲೈನ್ ಮೂಲಕವೇ ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ಆನ್ಲೈನಲ್ಲಿ ಪೇ ಮಾಡಿದಾದಮೇಲೆ ಬರೋಂಥ ಈ ರೆಸಿಪ್ಟನ್ನ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಇನ್ನು ಇದು ಬಂದು ನಿಮಗೆ ಕ್ಯಾಟಗರಿ ವೈಸ್ ಮತ್ತು ರಿಸರ್ವೇಷನ್ ವೈಸ್ ಸಪ್ರೇಟ್ ಮಾಡಿರೋಂಥ ಜಾಬ್ಸ್ ಆಗಿರುತ್ತೆ. ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಜಾಬ್ಸ್ ಅನ್ನೋದನ್ನ ಸಪ್ರೇಟಾಗಿ ಡಿವೈಡ್ ಮಾಡಲಾಗಿರುತ್ತೆ. ಇಲ್ಲಿ ನೋಡಿ, ಇದು ಒಟ್ಟು ಇಲ್ಲಿ ಎಲ್ಲ ಕ್ಯಾಟಗರಿಗೆ ಸಪ್ರೇಟಾಗಿ ರಿಸರ್ವೇಷನ್ ಮಾಡಿರೋದಾಗಿದ್ದು, W ಬಂದು ನಿಮಗೆ ವುಮೆನ್ ಕ್ಯಾಟಗರಿ ಆಗಿರುತ್ತೆ, ಅವ್ರಿಗೂ ಕೂಡ ಇಲ್ಲಿ ರಿಸರ್ವೇಷನ್ ಒಂದು ಇರುತ್ತೆ. ಇವೆಲ್ಲ ಬಂದು ಫುಲ್ ಫಾರ್ಮ್ ಆಗಿರುತ್ತೆ ಅಲ್ಲಿ ಇಲ್ಲಿಗೆ. ಇನ್ನು ವೇಕೆನ್ಸಿ ಪೋಸ್ಟ್ ವೈಸ್ ಮತ್ತು ರಿಸರ್ವೇಷನ್ ಫಾರ್ ಸ್ಪೆಷಲ್ ಕ್ಯಾಟಗರಿ ಬಂದು ESM ಮತ್ತು ಸ್ಪೋರ್ಟ್ಸ್ ಪರ್ಸನ್ ಇರುವಂಥವ್ರು, ಮತ್ತು ವುಮೆನ್ ಕ್ಯಾಟಗರಿಯಲ್ಲಿ PWBD ಕ್ಯಾಟಗರಿಯಲ್ಲಿ, ಮತ್ತು ಡಿಸಬಿಲಿಟೀಸ್ ಇರುವಂಥವ್ರು, ಮತ್ತು ಫಂಕ್ಷನಲ್ ಕ್ಲಾಸಿಫಿಕೇಷನ್ ಮತ್ತು ಫಿಸಿಕಲಿ ರಿಕ್ವೈರ್ಮೆಂಟ್ ಇರೋವಂಥವ್ರು, ಅವರಿಗೆ ಬಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಜಾಬ್ಸನ್ನು ರಿಸರ್ವೇಷನ್ ಮಾಡಲಾಗಿರುತ್ತೆ. ಅವರು ಕೂಡ ಯಾವೆಲ್ಲ ಪ್ರಾಬ್ಲಮ್ ಇರೋವಂಥವ್ರು ಅಪ್ಲೈ ಮಾಡ್ಬೋದು ಅಂತ ನೋಡ್ಕೋಬೋದಾಗಿರುತ್ತೆ. ಮತ್ತು ಎಷ್ಟು ಜಾಬ್ ಅವರಿಗೆ ಸಪ್ರೇಟಾಗಿ ರಿಸರ್ವೇಷನ್ ಮಾಡಲಾಗಿರುತ್ತೆ ಅಂತ ಕೂಡ ನೀವು ನೋಡ್ಬೋದಾಗಿರುತ್ತೆ. ನೋಡಿ, ಇಷ್ಟ ಆಗಿರುತ್ತೆ ಅವ್ರಿಗೆ. ಒಟ್ಟು ನಿಮಗೆ ಅವ್ರು ಸಪ್ರೇಟಾಗಿ 48
15 ಮತ್ತು 88. ESM ಅಂದರೆ EWS ಅಭ್ಯರ್ಥಿಗೆ ಬಂದು 48 ವೇಕೆನ್ಸೀಸ್. ವುಮೆನ್ ಕ್ಯಾಟಗರಿ PWBDಯಲ್ಲಿ ಅವರಿಗೆ ಬಂದು 15 ವೇಕೆನ್ಸೀಸ್. ಮತ್ತು ಇದರಲ್ಲಿ ಬಂದು ಯಾರೆಲ್ಲ PWBD ಕ್ಯಾಟಗರಿ ಇರ್ತಾರೋ ಅವರಿಗೆ ಬಂದು 88 ವೇಕೆನ್ಸೀಸ್ ಸಪ್ರೇಟಾಗಿ ರಿಸರ್ವೇಷನ್ನ ಮಾಡಲಾಗಿರುತ್ತೆ. ಇನ್ನೆಲ್ಲ ಇಲ್ಲಿ ನಿಮಗೆ ನೀಡಿರೋಂಥವ್ರು ಬಂದು ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ PWBDಗೆ ಯಾವ ಜಾಬ್ಸ್ ಸೂಟ್ ಆಗುತ್ತೆ ಅಂತ ಇಲ್ಲಿ ನೀಡಲಾಗಿರುತ್ತೆ. ಮತ್ತು ಯಾವ ರೀತಿ ಪ್ರಾಬ್ಲಮ್ ಇರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿಕೊಂಡು ಅಪ್ಲೈನ ಮಾಡಬೇಕಾಗಿರುತ್ತೆ ನೀವು. ಇನ್ನು ಈ ಒಂದು ಹುದ್ದೆಗೆ ಇಂಡಿಯನ್ನಲ್ಲಿರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಆಲ್ರೆಡಿ ಹೇಳಿದಾಗೆ ನೀವು ಬ್ಯಾಚುಲರ್ ಆಫ್ ಡಿಗ್ರಿ ಪಾಸ್ ಆಗಿರೋ ಸಾಕು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು. ಪ್ಲಸ್ ಇದಕ್ಕೆ ಕಂಪ್ಯೂಟರ್ ನಾಲೆಜ್ ಬಂದು ಅದರಲ್ಲಿ ಬಂದು ನಿಮಗೆ ಕಂಪ್ಯೂಟರ್, ಇಂಟರ್ನೆಟ್, ಇಮೇಲ್ ಮತ್ತು ವರ್ಡ್ ಪ್ರೆಸ್, ಡೇಟಾ ಅನಾಲಿಸಿಸ್ ಮತ್ತು ರಿಸೆಕ್ಷನ್ನಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಅಥವಾ ನಿಮಗೆ ಗೊತ್ತಿರಬೇಕಾಗಿರುತ್ತೆ ಅಂಥವ್ರು. ಇದು ಬಂದು ಯಾರೆಲ್ಲ ಆಡಿಟರ್ ಇರ್ತಾರೋ ಆ ಜಾಬ್ಸ್ಗೆ ಇದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಮಿನಿಮಮ್ 21 ವರ್ಷದಿಂದ ಮ್ಯಾಕ್ಸಿಮಮ್ 42 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಯಿತು. ಹಾಗೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನಡೀತಾ ಇದ್ದಾರೆ. SC/ST ಹಾಗೆ ವುಮೆನ್ ಕ್ಯಾಟಗರಿಗೆ ಅವರಿಗೆ ಬಂದು 5 ಇಯರ್ಸ್ ಇರುತ್ತೆ. ಇನ್ನು PWBDಗೆ ಅವರೆಲ್ಲರಿಗೂ ಬಂದು 10 ಇಯರ್ಸ್ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ ಮೆನ್ ಇರೋವಂಥವ್ರಿಗೂ ಕೂಡ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ನ ನೀಡುತ್ತಿದ್ದಾರೆ. ಇನ್ನು ಸ್ಪೋರ್ಟ್ಸ್ ಪರ್ಸನ್ ಅವರೆಲ್ಲ ಯಾರಿದ್ದರೂ ಅವರು ಅಪ್ಲೈನ ಮಾಡೋವಂಥವ್ರು ID ಕಾರ್ಡ್ನ ನೀಡಬೇಕಾಗಿರುತ್ತೆ. ಇದು 500 ರೂಪಾಯಿ ಬಂದು ನಿಮಗೆ ಎಕ್ಸಾಮಿನೇಷನ್ ಫೀಸ್ ಆಗಿರುತ್ತೆ. ಇದು ರಿಫಂಡಬಲ್ ಆಗಿರುತ್ತೆ. ಇನ್ನು ಆಯ್ಕೆ ಆಗಲು ನಿಮಗೆ ಒಟ್ಟು 3 ಸ್ಟೇಜಸ್ ಆಗಿದ್ದು, ಫಸ್ಟ್ ಸ್ಟೇಜಸ್ ಬಂದು ನಿಮಗೆ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ನಿಮಗೆ 150 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ಇನ್ನು ಎರಡನೇದಾಗಿ ಮೇನ್ ಎಕ್ಸಾಮ್ ಆಗಿರುತ್ತೆ. ಮೇನ್ ಎಕ್ಸಾಮ್ ಬಂದು ನಿಮಗೆ ಒಟ್ಟು 2 ಪೇಪರ್ಸ್ ಆಗಿದ್ದು 200 ಮಾರ್ಕ್ಸ್ಗೆ ಇರುತ್ತೆ. ಇದನ್ನು ಈಚ್ ಪೇಪರ್ ಬಂದು ನಿಮಗೆ 100 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಅನಿಸುತ್ತೆ. ಮೊದಲನೇ ಪೇಪರ್ ಬಂದು ನಿಮಗೆ ಲ್ಯಾಂಗ್ವೇಜ್ ಬಂದು ಒಡಿಸ್ಸಾ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಎರಡನೇ ಪೇಪರ್ ಬಂದು ಜನರಲ್ ಸ್ಟಡೀಸ್ನ ಬಗ್ಗೆ ನಿಮಗೆ ಪೇಪರ್ ಒಂದು ಇರುತ್ತೆ ಕ್ವಶನ್ಸು. ಅದರಲ್ಲಿ ಬಂದು ನಿಮಗೆ ಮ್ಯಾಥಮೆಟಿಕ್ಸ್ ಟೆಸ್ಟ್ ಇರುತ್ತೆ ಯಾರೆಲ್ಲ ಆಡಿಟರ್ ಇರ್ತಾರೋ ಅವರಿಗೆ. ಮತ್ತು ಬಂದು ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಆಡಿಟರ್ ಮತ್ತು ಇನ್ಸ್ಪೆಕ್ಟರ್ ಆಫ್ ಸಪ್ಲೈಯರ್ಸ್ ಮತ್ತು ಈಸ್ಟ್ ಸೂಪರ್ವೈಸರ್, ಬ್ಲಾಕ್ ಸೊಸೈಟಿ ಸೆಕ್ಯೂರಿಟಿ ಆಫೀಸರ್, ಜೂನಿಯರ್ ಅಸಿಸ್ಟೆಂಟ್, ಜೂನಿಯರ್ ಕ್ಲರ್ಕ್ಗೆ ಈ ಜಾಬ್ಸ್ ಮಾಡೋವಂಥವ್ರಿಗೆ ಕಂಪ್ಯೂಟರ್ನ ಟೆಸ್ಟ್ ಇರುತ್ತೆ. ಸ್ಟೇಜ್ 3 ಬಂದು ಸರ್ಟಿಫಿಕೇಟ್ ಆಫ್ ವೆರಿಫಿಕೇಷನ್ ಇರುತ್ತೆ. ನಿಮ್ಮ ಸರ್ಟಿಫಿಕೇಟ್ ವೆರಿಫಿಕೇಷನ್ನ ಇವೆರಡೂ ಎಕ್ಸಾಮಲ್ಲಿ ನೀವು ಹೇಗೆ ಪರ್ಫಾರ್ಮ್ ಮಾಡ್ತಿರೋ ಆ ಆಧಾರದ ಮೇಲೆ. ಮೂರನೇದು ಬಂದು ಸರ್ಟಿಫಿಕೇಟ್ ಆಫ್ ವೆರಿಫಿಕೇಷನ್ ಬಂದು ನಿಮಗೆ ಈ ಎರಡೂ ಎಕ್ಸಾಮಲ್ಲಿ ನೀವು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಿರೋ ಆ ಆಧಾರದ ಮೇಲೆ ನಿಮಗೆ ಈ ಒಂದು ವೆರಿಫಿಕೇಷನನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ಹಾಗೆ ನೀವು ಎಕ್ಸಾಮಲ್ಲಿ ಮಾಡುವಂಥ ಪ್ರತಿಯೊಂದು ರಾಂಗ್ ಆನ್ಸರ್ ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಾಗುತ್ತೆ. ಇನ್ನು ನಿಮಗೆ ಪ್ಲೇಸು ಮತ್ತು ಎಕ್ಸಾಮಿನೇಷನ್ ಡೇಟು ಬಂದು ನಿಮಗೆ ಮೊದಲೇ ಬಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ನಿಮಗೆ ಫೆಬ್ರವರಿ ಅಥವಾ ಮಾರ್ಚ್ ಮಂತ್ನಲ್ಲಿ ನಿಮಗೆ ಕಂಡಕ್ಟ್ ಮಾಡಲಾಗಿರುತ್ತೆ. ಅಲ್ಲಿನ ಡೇಟ್ ಮತ್ತು ಪ್ಲೇಸ್ ನಿಮಗೆ ಒಂದು ಮೇಲಲ್ಲಿ ಬರುತ್ತೆ ಅಥವಾ ವೆಬ್ಸೈಟಲ್ಲೇ ಬಿಡುಗಡೆ ಮಾಡಲಾಗುತ್ತೆ. ಮೇನ್ ಎಕ್ಸಾಮ್ ಎಲ್ಲ ಅದಾದಮೇಲೆ ಮತ್ತು ವೆರಿಫಿಕೇಷನ್ ಸರ್ಟಿಫಿಕೇಟ್ ಬಂದು ಅದು ಕೂಡ ಅದಾದಮೇಲೆ ಇರುತ್ತೆ. ಮೆರಿಟ್ ಲಿಸ್ಟ್ನ ಬಂದು ನಿಮಗೆ ಎಕ್ಸಾಮಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅನ್ನೋ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಿ ನಿಮಗೆ ಸರ್ಟಿಫಿಕೇಟಿಗೆ ವೆರಿಫಿಕೇಷನ್ನ ಕರೆ ನೀಡಲಾಗುತ್ತೆ.
ಇನ್ನು ಇದು ಬಂದು ನಿಮಗೆ ಎಕ್ಸಾಮಿನೇಷನಲ್ಲಿ ಯಾವ ಸಿಲೆಬಸ್ನ ಕ್ವಶನ್ಸ್ ಇರುತ್ತೆ ಅಂತ. 10th ಸ್ಟ್ಯಾಂಡರ್ಡ್ದು ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಡೇಟಾ ಇನ್ಸ್ಪೆಕ್ಟೇಷನ್ನ ಇದರಲ್ಲಿ ಒಂದು ಚಾರ್ಟ್ಸ್, ಗ್ರಾಫ್ಸ್ ಮತ್ತು ಟೇಬಲ್ಸ್, ಡೇಟಾ ಸಫಿಷಿಯನ್ಸಿ ಇದು ಕೂಡ 10th ಸ್ಟ್ಯಾಂಡರ್ಡ್ಗೆ ಸೇರಿದಾಗಿರುತ್ತೆ. ಮತ್ತು ಲಾಜಿಕಲ್ ರೀಸನಿಂಗ್ ಇದು ಇರುತ್ತೆ. ಮತ್ತು ಕರೆಂಟ್ ಇವೆಂಟ್ಸ್ ಮತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು ಕಂಪ್ಯೂಟರ್ ಇಂಟರ್ನೆಟ್ ಅವೇರ್ನೆಸ್ ಇದೆಲ್ಲ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಇರುತ್ತೆ. ಮೇನ್ ಎಕ್ಸಾಮಿನೇಷನ್ ಕೂಡ ಇದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇಂಥಲ್ಲಿ ಇರೋವಂಥ ಒಡಿಶಾ ಲ್ಯಾಂಗ್ವೇಜ್ನ ಬಗ್ಗೆ ಇರುತ್ತೆ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬಗ್ಗೆ +2 ಸ್ಟ್ಯಾಂಡರ್ಡ್ಸ್ನ ಬಗ್ಗೆ ನಿಮಗೆ +2 ಅಂದರೆ 12th ಕ್ವಶನ್ಸ್ ಕೂಡ ನಿಮಗೆ ಇದರಲ್ಲಿ ಆ್ಯಡ್ ಆಗುತ್ತೆ. ಮತ್ತು ಪೇಪರ್ 2 ಅಲ್ಲಿ ಬಂದು ಜನರಲ್ ಸ್ಟಡೀಸ್, ಇಂಡಿಯನ್ ಎಕಾನಮಿ, ಒಡಿಶಾ ಎಕಾನಮಿ, ಬಜೆಟ್, ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ನೀಡಲಾಗುತ್ತೆ. ಸೊ ಇಷ್ಟೇ, ಇದೆಲ್ಲ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟೆಲ್ಲ ಲೈಕ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀನಿ. ಇನ್ನು ಈ ಒಂದು ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್.